ಒಂದು ಕಡೆಯಲ್ಲಿ ತಾಕತ್ತು ಪ್ರದರ್ಶನಕ್ಕೆ ಹೊರಟಿದ್ದಾರೆ. ಎರಡೂ ಕಡೆಯ ಲೂ ಕೂಡ ನಡೀತಾ ಇರುವಂತಹ ಜಿದ್ದಾಜಿದ್ದಿ. ಮೊದಲ ಸುದ್ದಿ ಇರುವಂತಹದ್ದು ಯಾರದಿಷ್ಟು ತಾಕತ್ತು ಅಂತೇಳಿ. ಯಾಕಂದ್ರೆ ಒಂದು ಕಡೆಯಲ್ಲಿ ದೋಸ್ತಿಗಳ ತಾಕತ್ತು, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಮತ್ತು ಟೀಮ್ನ ತಾಕತ್ತು. ಯಾರ ತಾಕತ್ತು ಎಷ್ಟು ಅನ್ನೋದು ಗೊತ್ತಾಗಬೇಕಾಗಿರುತ್ತದೆ ಈಗ ರಾಜ್ಯ ಜನಕ್ಕೆ. ಯಾಕಂದ್ರೆ ಒಬ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಮೂಡಾ ಹಗರಣ ನಡೆದಿದೆ, ಇದನ್ನ ಸಿಬಿಐ ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆನ ಮಾಡೋದಿಕ್ಕೆ ದಿನಾಂಕ ನಿಗದಿ ಮಾಡ್ಕೊಂಡಿದ್ದಾರೆ, ಮುಹೂರ್ತ ನಿಗದಿ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆಯ ರೂಟ್ ಮ್ಯಾಪ್ ರೆಡಿ ಆಗಿದೆ. ಯಾರು ಎಲ್ಲಿ ಯಾವ ದೂರದವರೆಗೂ ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅನ್ನೋಂತಹ ಪ್ಲಾನ್ ಅನ್ನ ದೋಸ್ತಿಗಳು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಒಂದು ಭಾಗ. ಆದರೆ ಇದರಿಂದ ಆಚೆಗೆ ಇನ್ನೂ ಒಂದು ಪ್ಲಾನ್ ನಡೆದಿದೆ, ಅದು ಅಹಿಂದಾಸ್ತ್ರದ ಪ್ರಯೋಗ. ಯಾವ ಸ್ವರೂಪದಲ್ಲಿ ಈ ತಾಕತ್ತಿನ ಪ್ರದರ್ಶನ ಹಾಗಾದ್ರೆ ನಡೆಯುವಂಥದ್ದಿದೆ ಅನ್ನುವಂಥದ್ದನ್ನ ನಿಮಗೆ ವಿವರವಾಗಿ ಹೇಳ್ತೀನಿ. ಹಾಗೆಯೇ ಎರಡನೇ ಸುದ್ದಿ ಇರುವಂತಹದ್ದು ಬದುಕಿರ್ತೀನಾ ಅನ್ನುವಂತಹ ಪ್ರಶ್ನೆಯನ್ನ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಂಥದ್ದೊಂದು ಡೌಟ್ ಅವ್ರಿಗೆ ಯಾಕೆ ಬಂತು ಅನ್ನುವಂಥದ್ದು ಸಹಜವಾಗಿ ಮೂಡುವಂತಹ ಪ್ರಶ್ನೆ. ಇಲ್ಲಿ ಬದುಕಿರ್ತೀನ ಅನ್ನುವಂಥದ್ದು, ನಾನು ಬದುಕಿರ್ತೀನ ಅನ್ನುವಂಥದ್ದು ಹೇಳೋದಕ್ಕೆ ಆಗತ್ತಾ ಇಲ್ವಾ ಅಂತ ಹಣೆ ಬರ ಅನ್ನುವಂಥ ಮಾತನ್ನೆಲ್ಲ ಹೇಳ್ಕೊಳ್ತಾರೆ ಅವರು. ಆದರೆ ಬಹಳ ಮುಖ್ಯವಾಗಿ ಇಲ್ಲಿರುವಂಥದ್ದು ಸಂಪುಟಕ್ಕೆ ಸರ್ಜರಿ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ. ಇದು ನೇರವಾಗಿ ಜಮೀರ್ ಅಹಮದ್ ಅವರನ್ನೇ ಬದಲಾಗ್ತಾರಾ ಅಥವಾ ಅವ್ರನ್ನೇ ಮಂತ್ರಿಮಂಡಲದಿಂದ ತೆಗಿತಾರಾ ಇಲ್ಲೋ ಗೊತ್ತಿಲ್ಲ. ಆದರೆ ಉಳಿದೆಲ್ಲರ ವಿಚಾರವನ್ನು ಮುಂದಿಟ್ಟುಕೊಂಡೇ ಅವರು ಈ ಮಾತನ್ನು ಹೇಳಿರಬಹುದಾ ಅನ್ನುವಂಥ ಅನುಮಾನವೂ ಕೂಡ ಸಹಜವಾಗಿಯೇ ಇರುವಂಥದ್ದು. ಆ ಸುದ್ದಿಯನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತೀನಿ. ಈಗ ಬಹಳ ಮುಖ್ಯವಾಗಿ ಯಾರ ತಾಕತ್ತು ಎಷ್ಟು ಅನ್ನುವಂಥದ್ದನ್ನು ನೋಡಲೇಬೇಕು. ವಿಶೇಷವಾಗಿ ಮೂಡಾ ಹಗರಣ ನಡೆದಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಆರೋಪವನ್ನು ಮಾಡ್ತಾ ಇದೆ. ಆಡಳಿತ ಪಕ್ಷ ವಿಶೇಷವಾಗಿ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ ಹಗರಣ ಏನು ನಡೆದಿಲ್ಲ, ಅಲ್ಲಿ ಯಾವುದೇ ಸ್ವರೂಪದ ಹಗರಣ ಆಗಿಲ್ಲ ಅನ್ನುವಂತಹ ಸಮರ್ಥನೆಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಿದ್ರೂ ಈ ಹಗರಣ ನಡೆದಿರುವಂಥರ ಬಗ್ಗೆ ಸಿಬಿಐ ತನಿಖೆ ಕೊಡಿ. ಒಂದು ವೇಳೆ ಸಿಬಿಐ ನಿಮಗೆ ಕ್ಲೀನ್ ಚಿಟ್ ಕೊಟ್ಟರೆ ನಿಮ್ಮ 40 ವರ್ಷದ ರಾಜಕೀಯ ಜೀವನಕ್ಕೆ ಒಂದು ಕಿರೀಟ ಇಟ್ಟಂಗಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನಾನು ಭಾಳಷ್ಟು ಸಿಬಿಐ ತನಿಖೆ ಎಲ್ಲ ಕೊಟ್ಟಿದ್ದೀರಿ, ನೀವೇನು ಕೊಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರೇ ಕೇಳ್ತಾ ಇದ್ದಾರೆ. ಅದೇನೇ ಇರಲಿ, ಈಗ ತಾಕತ್ತು ಪ್ರದರ್ಶನದ ಸಂದರ್ಭ ಒದಗಿ ಬಂದಿದೆ. ಆಗಸ್ಟ್ 3ರಿಂದ ದೋಸ್ತಿ ನಾಯಕರುಗಳು ಪಾದಯಾತ್ರೆಯನ್ನು ಶುರು ಮಾಡ್ತಾರೆ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಬಹಳಷ್ಟು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಯಾವ ಸ್ವರೂಪದಲ್ಲಿ ಈ ತಾಕತ್ತು ಪ್ರದರ್ಶನ ನಡೀತಿದೆ ಅನ್ನೋದ್ರ ಬಗ್ಗೆ ಈ ವರದಿಯ ಮೂಲಕ ನಿಮಗೆ ತೋರಿಸ್ತೀವಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಪಾದಯಾತ್ರೆ ಪರ್ವ ಶುರುವಾಗಿದೆ. ಅಂದು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹಾಕಿದ್ದ ಸವಾಲು ಸ್ವೀಕರಿಸಿದ್ದರು ಸಿದ್ದರಾಮಯ್ಯ. ಅಂದು ಭುಜ ತಟ್ಟಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಹೊರಟೇ ಬಿಟ್ಟಿದ್ರು. ಇದರ ಪರಿಣಾಮವಾಗಿಯೇ ಮುಂದೆ ಸುಭದ್ರ ಸರ್ಕಾರ, ಬಹುಮತದ ಅಧಿಕಾರ ಜೊತೆಗೆ ಮುಖ್ಯಮಂತ್ರಿ ಪಟ್ಟವೂ ಸಿಕ್ಕಿತ್ತು. ಅಂದು ಬಿಜೆಪಿ ವಿರುದ್ಧ ಪಾದಯಾತ್ರೆ ಹೊರಟಿದ್ದ ಸಿದ್ದರಾಮಯ್ಯ ಅವರ ವಿರುದ್ಧವೇ ಈಗ ಬಿಜೆಪಿ ಪಾದಯಾತ್ರೆ ಶುರು ಮಾಡ್ತಾ ಇದೆ. ಮೂಡಾ ಹಗರಣದ ವಿರುದ್ಧ ಮೈಸೂರಿಗೆ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಹಗರಣದ ವಿರುದ್ಧ ಬಳ್ಳಾರಿಗೆ ಪಾದಯಾತ್ರೆ ಹೋಗಲು ಮೈತ್ರಿ ಪಕ್ಷಗಳು ನಿರ್ಧರಿಸಿವೆ. ಆಗಸ್ಟ್ 3ರಿಂದ ಮೈಸೂರಿಗೆ ಮೈತ್ರಿ ನಾಯಕರು ಪಾದಯಾತ್ರೆ ಹೊರಟಿದ್ದಾರೆ. ಮೂಡಾದಲ್ಲಿ ಸಿಎಂ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಅನ್ನೋದೇ ಅತಿದೊಡ್ಡ ಆರೋಪ. ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಮೈತ್ರಿ ನಾಯಕರು ಪಾದಯಾತ್ರೆಗೆ ರೆಡಿಯಾಗಿ ಬಿಟ್ಟಿದ್ದಾರೆ. ಮೂಡಾ ವಿರುದ್ಧದ ದೋಸ್ತಿಗಳ ಹೋರಾಟದ ಹಾದಿ ಹೀಗಿದೆ. ಮೈಸೂರು ಹಾಗೂ ಬಳ್ಳಾರಿಗೆ 2 ಹಂತಗಳಲ್ಲಿ ಪಾದಯಾತ್ರೆ ನಡೆಸುವುದು ದೋಸ್ತಿಗಳ ಪ್ಲಾನ್. ಆಗಸ್ಟ್ 3ರಿಂದ ಮೈಸೂರಿಗೆ ಪಾದಯಾತ್ರೆ ಆರಂಭವಾಗಲಿದೆ. ಆಗಸ್ಟ್ 3ರ ಶನಿವಾರ ಬೆಳಗ್ಗೆ 8:30ಕ್ಕೆ ಪಾದಯಾತ್ರೆ ಉದ್ಘಾಟನೆಯಾಗಲಿದೆ. ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಕೆಂಗೇರಿಯ ಕೆಂಪಮ್ಮ ಹಾಗೂ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ನೈಸ್ ಜಂಕ್ಷನ್ನಿಂದ ಪಾದಯಾತ್ರೆ ಆರಂಭವಾಗಲಿದೆ. ಒಟ್ಟು 7 ದಿನಗಳ ಕಾಲ ಪಾದಯಾತ್ರೆ ಇದಾಗಿದ್ದು ದಿನಕ್ಕೆ 20 ಕಿಲೋಮೀಟರ್ ನಡೆಯಲಿದ್ದಾರೆ. ಬೆಳಗ್ಗೆ 10 ಕಿಲೋಮೀಟರ್ ಹಾಗೂ ಮಧ್ಯಾಹ್ನದ ನಂತರ 10 ಕಿಲೋಮೀಟರ್ ನಡೆಯೋ ಪ್ಲಾನ್ ಮಾಡಲಾಗಿದೆ. ರಾಮನಗರ, ಚನ್ನಪಟ್ಟಣ, ಮದ್ದೂರು ಮಾರ್ಗವಾಗಿ ಮಂಡ್ಯದ ಮೂಲಕವಾಗಿ ಸಂಚರಿಸಲಿದ್ದು 224 ವಿಧಾನಸಭಾ ಕ್ಷೇತ್ರಗಳಿಂದಲೂ ಪಕ್ಷಗಳ ಕಾರ್ಯಕರ್ತರು ಬರಲಿದ್ದಾರೆ. ಉದ್ಘಾಟನೆಯ ದಿನ 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಹಾಜರಾಗ್ತಾರೆ. ಶಾಸಕ ಮುನಿರಾಜು, ನಂದೀಶ್ ರೆಡ್ಡಿ ಮೊದಲ ದಿನದ ವ್ಯವಸ್ಥೆ ನೋಡಿಕೊಳ್ಳಲಿದ್ದಾರೆ.
ಆಗಸ್ಟ್ 10ರಂದು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ರಾಷ್ಟ್ರಮಟ್ಟದ ನಾಯಕರನ್ನ ಕರೆಸಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ಕೆಲವರು ಅನ್ನಿಸ್ಬೋದು ಶನಿವಾರ ಒಳ್ಳೆ ದಿನ ಎಲ್ಲ ಮತ್ತೊಂದು ದಿನ ಅದು ಏನು ತಲೆಯಲ್ಲಿ ಹಿಡ್ಕೋಬೇಡಿ. ನಾವೇನಿಲ್ಲಿ ಯಾವುದೋ ಒಂದು ಮನೆ ಕಟ್ಟಕ್ಕೆ ಹೊರಟಿಲ್ಲ. ಯಾರು ಅನಾಹುತ ಮಾಡಿದ್ದಾರೆ. ಈ ಬಂಡ ಕಾಂಗ್ರೆಸ್ ಸರ್ಕಾರ ಇದೆ. ಇವರ ಬಂಡವಾಳವನ್ನ ಬಯಲಿಗೆ ತರ್ತಕ್ಕಂಥ ಕೆಲಸ ಮಾಡ್ತಿದೆ ಹೊರತು ಬೇರೆ ಏನಿಲ್ಲ. ಬಡವರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹೋರಾಟದ ಯಶಸ್ಸು ತಮ್ಮೆಲ್ಲರ ಕೈಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಒಂದೊಳ್ಳೆ ಅವಕಾಶ ಇದೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಈ ಹೋರಾಟದ ಮುಖೇನ ಆ ಬಡವರೇನಿದ್ದಾರೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳೇನಿದ್ದಾವೆ, ಅವರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಹೋರಾಟದ ಮುಖೇನ ಆಗಬೇಕು. ನಮ್ಮ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದೆಲ್ಲನೂ ಕೂಡ ನಮಗೆ ಈ ಸರ್ಕಾರ ಮಾಡಿರೋ ಭ್ರಷ್ಟಾಚಾರದ ಹಗರಣವನ್ನ ಜನಗಳ ಮುಂದೆ ಇಡಬೇಕಾಗಿದೆ. ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿರಿ. ಎಲ್ಲ ನಮ್ಮ ಶಾಸಕರ ನಾಯಕರ ನೇತೃತ್ವದಲ್ಲಿ ಹೋರಾಟ ಆಗಿದೆ. ಫಲಪ್ರದವಾಗಿ ಹೋರಾಟ ಆಗಿದೆ. ಇದನ್ನ ಜನಗಳಿಗೆ ನಾವು ಮುಟ್ಟಿಸಬೇಕು. ಜನಗಳಿಗೆ ಮುಟ್ಟಿಸಬೇಕಾದ್ರೆ ಈ ಪಾದಯಾತ್ರೆ ಮುಖಾಂತರ ಒಂದು ಅವೇರ್ನೆಸ್ ಜನಗಳು ತರಬೇಕು. ಈ ಸಿದ್ದರಾಮಯ್ಯ ಲೂಟಿ ರಾಮಯ್ಯ ಅನ್ನೋದನ್ನ ಹೇಳಬೇಕು. ಆ ರೀತಿಯಾದಂತಹ ಒಂದು ಕೆಲಸವನ್ನ ನಾವು ಎಲ್ಲರೂ ಮಾಡಬೇಕು. ಅದಕ್ಕೋಸ್ಕರ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ರಿ. ಈ ಮಧ್ಯೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಿಕ್ಕೆ ಇವೆಲ್ಲವೂ ಬಿಜೆಪಿಯವರು ಮಾಡ್ತಿರೋ ನಾಟಕ. ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಅವರಿಗೆ ಏನ್ ಐಡಿಯಾಲಜಿ ಇದೆ ಎಂದು ಸಿಎಂ ಪ್ರಶ್ನಿಸಿದ್ದಾರೆ. ಆದರೆ ಸಿಎಂ ಮಾತಿಗೆ ಸಿಟಿ ರವಿ ಅಷ್ಟೇ ಖಾರವಾಗಿ ಉತ್ತರಿಸಿದ್ದಾರೆ. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ವ ಬೇಸರ ಆಗೋದು? ತಪ್ಪೇ ಮಾಡದೇ ಇರೋದ್ರಲ್ಲಿ ಬೇಸರ ಯಾಕಾಗುತ್ತೆ? ಈ ತರ ಬಿಜೆಪಿಯವರು ಇದಾರಲ್ಲ, ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಬಿಜೆಪಿಗೆ ರಾಷ್ಟ್ರ ಮೊದಲು ಅನ್ನುವಂಥ ತತ್ವ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದೀವಿ ನಾವು. ಹಿಂದುತ್ವ ನಮ್ಮ ಐಡಿಯಾಲಜಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ಐಡಿಯಾಲಜಿ ಯಾರಿಗಿರೋಲ್ಲ ಅಂತಂದರೆ, ರಾಜಕೀಯ ಲಾಭಕ್ಕಾಗಿ ರಾಜಕಾರಣವನ್ನು ಯಾವ್ಯಾವ ವೇದಿಕೆಗೆ ಬೇಕಾದ್ರೂ ಹತ್ತಾರಲ್ಲ ಅವರಿಗೆ ಐಡಿಯಾಲಜಿ ಇರಲ್ಲ. ತನ್ನ ರಾಜಕೀಯ ಲಾಭಕ್ಕೆ ಪಕ್ಷ ಬದಲಾಯಿಸ್ತಾರಲ್ಲ ಅವರಿಗೆ ಐಡಿಯಾಲಜಿ ಇರಲ್ಲ. ಬಹುಶಃ ಸಿದ್ದರಾಮಯ್ಯನವರು ತನ್ನ ಮನಸ್ಸಿನ ಭಾವನೆಯನ್ನು ಬಿಜೆಪಿ ಮೇಲೆ ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳ ಪಾದಯಾತ್ರೆಯ ನೀಲನಕ್ಷೆ ತಯಾರಾಗಿದ್ದೇ ನಿನ್ನೆ ನಡೆದ ಮೈತ್ರಿ ನಾಯಕರ ಸಭೆಯಲ್ಲಿ. ಆ ಸಭೆಯ ನಂತರ ಮಾತನಾಡಿದ್ದ ಕುಮಾರಸ್ವಾಮಿ, ಈ ಸರ್ಕಾರ ಬಂದ ಮೊದಲ ದಿನದಿಂದಲೇ ಲೂಟಿ ಹೊಡೆಯುವುದಕ್ಕೆ ಆರಂಭಿಸಿದ್ದಾರೆಂದು ಆರೋಪಿಸಿದ್ದರು. ಆದರೆ ಇದಕ್ಕೆ ಇಂದು ತಿರುಗೇಟು ನೀಡಿರುವ ಸಿದ್ದರಾಮಯ್ಯ, ಕುಮಾರಸ್ವಾಮಿಯವರ ಜೊತೆಗೆ ಅವರ ಅಪ್ಪನನ್ನು ಸೇರಿಸಿಯೇ ಎಷ್ಟೆಲ್ಲ ಅಕ್ರಮ ಮಾಡಿದ್ದಾರೆಂದು ಪಟ್ಟಿ ಕೊಟ್ಟರು. ಅಧಿಕಾರಕ್ಕೆ ಬಂದ 15 ತಿಂಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂತ ಮೊದಲನೇ ದಿನದಿಂದಲೇ ಪ್ರಾರಂಭ ಆಯಿತು ಈ ಸರ್ಕಾರದ ಅಕ್ರಮಗಳು. ಮೈಸೂರಿನ ಮೂಢ ಹಗರಣ. ನಾವು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು 15 ಸೈಟ್ ತಗೊಂಡಿರೋದಕ್ಕೆ ನಮ್ಮ ತಕರಾರಿಲ್ಲ. ಇನ್ನೂ 35 ಸೈಟ್ ತಗೊಳ್ಳಿ, 50 ಸೈಟ್ ಮಾಡ್ಕೊಳ್ಳಿ, ನಮ್ಮ ತಕರಾರಿಲ್ಲ ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ಅವರವರದೇ ಆದಂತಹ ಒಂದು ಆಸ್ತಿ ಗಳಿಕೆಯನ್ನ ಕಾನೂನನ್ನ ಮೀರದೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬಹಳ ಮಾತಾಡ್ತಾರಲ್ಲ, 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರೀಸ್ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಮಾಡಿದ್ರ? ಯಾರು ಹೇಳಿದ್ರು ಕೊಟ್ಟು ಪೊಸಿಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು? CITB ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ದಾರೆ? ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ? ಹೀಗೆ ಒಂದೆಡೆ ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವ ಸಿದ್ದರಾಮಯ್ಯ, ಮತ್ತೊಂದೆಡೆ ಬಿಜೆಪಿಯವರ ಪಾದಯಾತ್ರೆಗೆ ಪ್ರತಿಯಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ಎಂದು ಘೋಷಿಸಿದ್ದಾರೆ. ಅಲ್ಲದೆ ತಮ್ಮ ಸರ್ಕಾರವನ್ನ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ತಮ್ಮ ಬತ್ತಳಿಕೆಯ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೂ ಮುಂದಾಗಿದ್ದಾರೆ. ಕೇವಲ ಪಾದಯಾತ್ರೆಗೆ ಸುಮ್ಮನಾಗದೆ ಅಹಿಂದಾಸ್ತ್ರ ಪ್ರಯೋಗಿಸುವುದು ಸಿದ್ದರಾಮಯ್ಯ ಪ್ಲಾನ್. ಮೈತ್ರಿ ಪಾದಯಾತ್ರೆ ವಿರುದ್ಧ ಸಿಎಂ ಅಹಿಂದ ಅಸ್ತ್ರ ಹೂಡಿದ್ದಾರೆ. ಕೆಲ ದಿನಗಳಲ್ಲಿ ಹುಬ್ಬಳ್ಳಿ ಅಥವಾ ಮತ್ತೊಂದು ಸ್ಥಳದಲ್ಲಿ ಅಹಿಂದ ಸಮಾವೇಶ ನಡೆಸಲು ಸಿದ್ದರಾಮಯ್ಯ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಅಹಿಂದ ಸಮಾವೇಶ ಮಾಡಿ ಪಾದಯಾತ್ರೆಗೆ ಟಕ್ಕರ್ ಕೊಡಲೇಬೇಕು ಎನ್ನುವುದು ಸಿಎಂ ಪ್ಲಾನ್. ಹೀಗಾಗಿ ರಾಹುಲ್ ಗಾಂಧಿ ಭೇಟಿಯಾಗಿ ಅಹಿಂದ ವಿಚಾರದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ.
ಹೈಕಮಾಂಡ್ ಓಕೆ ಅಂದ್ರೆ ಅಹಿಂದ ಸಮಾವೇಶ ಫಿಕ್ಸ್ ಆಗಲಿದೆ. ಹಾಗೇನಾದ್ರೂ ಆದ್ರೆ ದಾವಣಗೆರೆ ಸಮಾವೇಶವನ್ನು ಮೀರುವ ರೀತಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಟೀಮ್ ತಯಾರಿ ಮಾಡಿಕೊಳ್ಳಲಿದೆ. ಈ ಮೂಲಕ ಮೂಡ ವಾಲ್ಮೀಕಿ ಹಗರಣಗಳ ಅಸ್ತ್ರವನ್ನ ಪ್ರಯೋಗಿಸುತ್ತಿರುವ ಪ್ರತಿಪಕ್ಷಗಳ ಗೇಮ್ ಪ್ಲಾನ್ ಅನ್ನ ಮೆಟ್ಟಿ ನಿಲ್ಲುವ ಸಾಹಸಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಲಿದ್ದಾರೆ. ಹೀಗೆ ಏಟಿಗೆ ಎದುರೇಟು ಕೊಡಲು ಸಿದ್ದರಾಮಯ್ಯ ಗ್ರೌಂಡ್ ಕ್ಲಿಯರ್ ಮಾಡಿಕೊಂಡಿದ್ದಾರೆ. ಟಗರು 4 ಹೆಜ್ಜೆ ಹಿಂದಕ್ಕೆ ಹೋಗಿದೆ ಅಂದ್ರೆ ಗುಮ್ಮೋಕೆ ರೆಡಿಯಾಗಿದೆ ಅಂತ ಅರ್ಥ ಎಂಬ ಮಾತಿದೆ. ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯ ಸ್ವಲ್ಪ ಹಿಂದಕ್ಕೆ ಹೆಜ್ಜೆ ಇಟ್ಟವರಂತೆ ಕಂಡರೂ ಬಿಜೆಪಿಯವರ ನಿದ್ದೆಗೆಡಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಲಕ್ಷಣಗಳಂತೂ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಕೂಡ ಏಟಿಗೆ ಎದುರೇಟ್ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರತಿಪಕ್ಷದವರು ಕೂಡ ಬಹಳ ಭರ್ಜರಿಯಾಗಿ ಪಾದಯಾತ್ರೆಗೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನ ಸೃಷ್ಟಿಸುವಂತಹ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.